ಈ ವಿಡಿಯೋದಲ್ಲಿ ನಾನು ಹಲಸಿನ ಹಣ್ಣಿನ ರುಚಿಯಾದ ತಟ್ಟೆ ಕಡುಬನ್ನು ಮಾಡಿ ತೋರಿಸ್ತೀನಿ. ಇದನ್ನು ತಟ್ಟೆ ಇಡ್ಲಿ ಅಂತ ಬೇಕಿದ್ರೆ ಹೇಳ್ಬೋದು. ಮೊದಲು ಮನೇಲಿರೋ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 3 ಗಂಟೆ ನೆನೆಸಿಟ್ಟಿದ್ದೀನಿ. 2.5 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ನಂತರ 2 ಕಪ್ ಆಗುವಷ್ಟು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ತೊಗೊಂಡು ಅರ್ಧ ಕಪ್ ಉಳಿಸ್ಕೊಂಡಿದ್ದೀನಿ. ಸ್ವಲ್ಪ ತರಿತರಿಯಾಗಿ ಅಂದರೆ ಇಡ್ಲಿ ರವೆ ಅಷ್ಟೇ ತರಿಯಾಗಿ ಅರ್ದ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡು ಮತ್ತೆ 2 ಕಪ್ಪು ಹಲಸಿನ ಹಣ್ಣನ್ನು ಹೀಗೆ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡು ಅದಕ್ಕೆ ಅರ್ಧ ಕಪ್ ಕಾಯಿ, ಅರ್ಧ ಕಪ್ ಬೆಲ್ಲ, ಇಲ್ಲಿ ಎರಡನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಏಲಕ್ಕಿ, 3 ಪೀಸು ಒಣಶುಂಠಿ, ಒಂದು ಸಣ್ಣ ಚೂರು ಜಾಯಿಕಾಯಿ, ಸ್ವಲ್ಪ ಉಪ್ಪು, ಇಷ್ಟನ್ನು ಮಿಕ್ಸಿಗೆ ಹಾಕಿ ನೀರು ಹಾಕದೆ ಮತ್ತೆ ಪುನಃ ಅದನ್ನು ಅರ್ಕೊಳ್ತೀನಿ. ಈಗ ಕೂಡ ನೀರು ಸೇರಿಸ್ಕೊಳ್ಳಲ್ಲ. ಇದನ್ನು ನುಣ್ಣಗೆ ಅರ್ದಿದ್ದೀನಿ, ನುಣ್ಣಗೆ ಗಂಧದ ಥರ ಅರ್ಕೊಂಡಿದ್ದೀನಿ. ಹೀಗೆ ನೋಡಿ, ಹೀಗಿರಬೇಕು. ಅಕ್ಕಿ ಸ್ವಲ್ಪ ತರಿತರಿಯಾಗಿರಲಿ ಮತ್ತು ಹಲಸಿನ ಹಣ್ಣು ಮಾತ್ರ ತುಂಬ ಫೈನ್ ಪೇಸ್ಟ್ ಆಗಿರಲಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ ಅಂತ ನಂಗೆ ಅನಿಸ್ತಾ ಇದೆ. ಅದಕ್ಕೆ ಮಿಕ್ಸಿ ಜಾರನ್ನು ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆನಂತರ ಇನ್ನೊಂದು ಕುಕ್ಕರ್ ಕಂಟೈನರ್ಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ಹಿಟ್ಟನ್ನು ಹಾಕೋತೀನಿ. ಹಿಟ್ಟನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ಮೇಲ್ಗಡೆ ಸ್ವಲ್ಪ ಲೆವೆಲ್ ಮಾಡಿ ಇಡ್ಲಿ ತಪ್ಪಲೆಲಿಟ್ಟು ಅರ್ಧ ಗಂಟೆ ಅದನ್ನು ಬೇಯಿಸ್ಕೊತೀನಿ. ನನ್ನ ಕಡುಬಿನ ತಪ್ಪಲೆ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಅರ್ಧ ಗಂಟೆ ನಂತರ ಅದನ್ನು ಇಳಿಸ್ಬಿಟ್ಟು ಒಂದು ತಟ್ಟೆಯಲ್ಲಿ ಸ್ವಲ್ಪ ತಣ್ಣೀರು ತೊಗೊಂಡು ಅದರ ಮೇಲೆ ಕಡುಬಿನ ಕಂಟೈನರನ್ನು ಇಟ್ಟು 5 ನಿಮಿಷ ಬಿಡ್ತೀನಿ. 5 ನಿಮಿಷದಲ್ಲಿ ಅದು ಸ್ವಲ್ಪ ತಣ್ಣಗಾಗಿರುತ್ತೆ. ನಂತರ ನಿಧಾನವಾಗಿ ನನಗೆ ಬೇಕಾಗಿರೋ ಶೇಪ್ನಲ್ಲಿ ಅದನ್ನು ಕಟ್ ಮಾಡಿಕೊಂಡು ನಿಧಾನವಾಗಿ ಸೈಡ್ನಿಂದ ಬಿಡಿಸ್ಕೊಂಡು ಪೀಸ್ಗಳನ್ನು ಎತ್ಕೊಳ್ತೀನಿ. ನೋಡಿ, ಈ ರೀತಿ ಬಂದಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಬಣ್ಣ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅದರ ಅರೋಮ ಕೂಡ ತುಂಬ ಚೆನ್ನಾಗಿದೆ. ಮನೆಯೆಲ್ಲ ಘಮ್ ಅಂತ ಇದೆ ನಮಗೆ. ಇದನ್ನು ತಗೊಂಡು ತುಪ್ಪ ಮತ್ತು ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿವತ್ತು ಚಟ್ನಿ ಮಾಡಲಿಲ್ಲ, ಹಾಗಾಗಿ ಬರೀ ತುಪ್ಪ ಹಾಕ್ಕೊಂಡಿದ್ದೀವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಸುಲಭವಾಗಿ ಮಾಡ್ಕೋಬೋದು. ಹಲಸಿನ ಹಣ್ಣಿನ ಕಾಲದಲ್ಲಿ ಈ ರೀತಿ ಮಾಡಿಕೊಂಡು ತಿನ್ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಹಲಸಿನ ಹಣ್ಣನ್ನು ಉಪಯೋಗಿಸ್ಕೊಂಡು ನಾವು ಇನ್ನೂ ಅನೇಕ ರೀತಿಯ ರೆಸಿಪಿಗಳನ್ನು ಮಾಡಿಕೊಂಡು ತಿನ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಹಲಸಿನ ಹಣ್ಣನ್ನು ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ತಿನ್ಕೊಳ್ಳಿ. ಹಲಸಿನ ಹಣ್ಣು ಮಿಕ್ಕಿದ್ರೆ ಮಾತ್ರ ಈ ಥರ ಎಲ್ಲ ಏನನ್ನಾದರೂ ಮಾಡ್ಕೊಂಡು ತಿನ್ನಿ. ಇದರ ಜೊತೆಗೆ ಮುಳ್ಕನ್ನು ಕೂಡ ನಾನಿವತ್ತು ಮಾಡ್ತೀನಿ. ಅದರ ವಿಡಿಯೋವನ್ನು ಮುಂದಿನ ದಿನಗಳಲ್ಲಿ ಹಾಕ್ತೀನಿ. ಅದನ್ನು ಕೂಡ ನೋಡಿ, ನಾನು ಹೇಗಾಗಿರುತ್ತೆ ಮುಳ್ಕ ಅಂತ ಹೇಳ್ತೀನಿ. ಅದನ್ನು ಕೂಡ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ನನ್ನ ವಿಡಿಯೋವನ್ನು ಪೂರ್ತಿ ನೋಡಿ. ಧನ್ಯವಾದಗಳು.